ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಿದೆಲ್ಲ ಏನ್ ಮಾಡ್ಕೊಳಕ್ ಹೊರಟಿದ್ರಿ? ನಮ್ಗೆ ಬುದ್ಧಿವಾದ ಹೇಳ್ಬೇಕಾದವ್ರು ನೀವೇ ಹೀಗೆ ಮಾಡ್ಕೊಂಡ್ರೆ ಹೇಗೆ? ನಾವೆಲ್ಲ ನೆಮ್ಮದಿಯಾಗಿ ಬದುಕಿರ್ತೀವಿ ಅಂತ ಅನ್ಕೊಂಡಿದ್ದೀರಾ? ಯಾಕಿಂತ ನಿರ್ಧಾರ ಮಾಡಿದೀರಾ? ನಾವ್ ಯಾರು ನೆನಪೇ ಆಗ್ಲಿಲ್ವಾ ನಿಮ್ಗೆ? ನಾನ್ ಬಿಡಿ, ಭೂಮಿಕಾ ನೆನಪಾಗ್ಲಿಲ್ವಾ? ಅವ್ರ ಹೊಟ್ಟೆಲಿ ನಿಮ್ಮ ಮೊಮ್ಮಗು ಬೆಳೀತಾ ಇದೆ, ಅದು ಕೂಡ ನೆನಪಾಗ್ಲಿಲ್ವಾ ನಿಮ್ಗೆ? ನಿಮ್ಗೆ ಏನಾದ್ರೂ ಆದ್ರೆ ಭೂಮಿಕಾ ಅವ್ರು ಅದನ್ನು ಸಹಿಸ್ಕೋತಾರ? ಅವ್ರಿಗೆ ಆ ಮನಸ್ಥಿತಿ ಇದೆಯಾ? ಯೋಚನೆ ಮಾಡಿದ್ದೀರಾ? ನಿಮ್ಗೆ ಸಾಯೋದಕ್ಕೆ ಏನ್ ಕಾರಣ ಇತ್ತು ನನಗೆ ಗೊತ್ತಿಲ್ಲ, ಆದ್ರೆ ಬದುಕೋದಕ್ಕಂತೂ ತುಂಬಾ ಕಾರಣ ಇತ್ತು. ಯಾವ್ದು ನಿಮ್ಗೆ ಕಣ್ಣು ಕಾಣಿಸ್ಲಿಲ್ಲ ಅಲ್ವಾ? ನಾವುಗಳೆಲ್ಲ ಇದ್ದು ಯಾಕಿಂತ ನಿರ್ಧಾರ ಮಾಡಿದ್ರಿ? ನೀವು ಹೋದವ್ರು ಹೋಗ್ಬಿಡ್ತೀರಾ, ಆದ್ರೆ ನಾವು ಸಾಯೋ ತನಕ ನಿಮ್ಮ ನೆನಪಲ್ಲೇ ಬದುಕ್ಬೇಕಲ್ಲ. ಅಲ್ಲ, ಮನೇಲಿ ಪೂಜೆ ಇರ್ಲಿ, ಪುನಸ್ಕಾರ ಇರ್ಲಿ, ಏನೋ ವಿಶೇಷ ಇರ್ಲಿ, ಬರ್ಡೇ ಇರ್ಲಿ, ಮ್ಯಾರೇಜ್ ಆನಿವರ್ಸರಿ ಇರ್ಲಿ, ಎಲ್ಲದಕ್ಕೂ ವಿಶ್ ಮಾಡೋದಕ್ಕೆ ಫೋನ್ ಮಾಡ್ತೀರಲ್ವಾ? ಇದಕ್ಕೆ ಯಾಕೆ ಫೋನ್ ಮಾಡ್ಲಿಲ್ಲ? ನಮಗ್ ಕಷ್ಟ ಇದೆ ಅಂತ ಯಾಕೆ ಹೇಳ್ಕೊಳ್ಳಿಲ್ಲ? ನಾವಿರೋದು ಯಾಕೆ? ಸಂಬಂಧ ಅನ್ನೋದು ಯಾಕೆ? ಕಷ್ಟದಲ್ಲಿದ್ದಾಗ ಅವ್ರ ಕೈ ಹಿಡಿದು ಎತ್ತು ನಿಲ್ಸೋದಕ್ಕಲ್ವಾ? ಇನ್ನೊಬ್ಬರು ಹೋಗಿ ಕಿವಿ ಆಗೋದಕ್ಕಲ್ವಾ? ಅವ್ರ ಕಷ್ಟಕ್ಕೆ ಹೆಗಲು ಕೊಡೋದಕ್ಕಲ್ವಾ? ನೀವು ಈ ತರದ ಯೋಚನೆ ಮಾಡಿದ್ರಾದ್ರೆ ನನಗೆ ನಿಜವಾಗ್ಲೂ ಬೇಜಾರಾಗತ್ತೆ. ಅತ್ತೆ, ಹೇಗಿದ್ರಿ ನೀವು? ಎಷ್ಟು ಜೀವಂತಿಕೆ ಇತ್ತು ನಿಮ್ಮಲ್ಲಿ. ಬ್ರೇವ್ ಆಗಿದ್ರಿ, ಬೋಲ್ಡ್ ಆಗಿದ್ರಿ, ಪಾಸಿಟಿವ್ ಆಗಿದ್ರಿ. ಅಂಥದ್ರಲ್ಲಿ ನೀವು ಮಾವ, ನೀವು ಮೇಷ್ಟ್ರು, ಇನ್ನೊಬ್ಬರಿಗೆ ಪಾಠ ಹೇಳೋರು, ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳೋರು. ನಿಮ್ಗೆ ಅನುಭವ ಇದೆ, ತಿಳುವಳಿಕೆ ಇದೆ. ಇಂಥ ನಿರ್ಧಾರ ಯಾಕೆ ತಗೊಂಡ್ರಿ? ನಾವೇನೇ ಆಗಿದ್ರು ಸಮಯದ ಮುಂದೆ ನಾವು ತುಂಬಾ ಸಣ್ಣವರು. ಸಮಯ ಸಂದರ್ಭ ಆಗಿತ್ತು. ಒಳಗಡೆ ಇದ್ದ ದುಃಖ ಹೀಗೆಲ್ಲ ಮಾಡಿಸ್ತು. ಏನಂತ ನೋವು? ನನ್ನ ಹತ್ರ ಹೇಳ್ಕೋಬೋದಾಗಿತ್ತಲ್ವಾ? ನಾನು ಸಾಲ್ವ್ ಮಾಡ್ತಾ ಇದ್ದೆ. ಈಗಲಾದ್ರೂ ಹೇಳಿ, ಏನಾಯ್ತು? ಈ ವಯಸ್ಸಲ್ಲಿ ದುಡ್ಡು ಇನ್ನೊಂದು ಮುಖ್ಯ ಆಗಲ್ಲ ಅಳಿ. ಅಂದ್ರೆ ಮಕ್ಕಳ ಭವಿಷ್ಯ ಮುಖ್ಯ ಆಗತ್ತೆ ನಮಗೆ. ಯಾಕೆ ಅಂದ್ರೆ ಇಷ್ಟು ವರ್ಷ ಅವ್ರನ್ನ ಬೆನ್ನಿಗೆ ಹಾಕೊಂಡು ಜೋಪಾನವಾಗಿ ಸಾಕಿ ದೊಡ್ಡವ್ರನ್ನಾಗಿ ಮಾಡಿರ್ತೀವಿ. ಆ ಮೋಹ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಅದರಲ್ಲಿ ಕಿಂಚಿತ್ ವ್ಯತ್ಯಾಸ ಆದ್ರೂ ಅದು ನಮ್ಮ ಚಿಂತೆಗೆ ಕಾರಣ ಆಗತ್ತೆ. ಅದೇನಾಯ್ತು ಅಂತ ಹೇಳಿ ಮಾವ. ಅದು ಹೊಳೆ ಅಂದ್ರೆ ಇದು ನನ್ ಮನೆ, ನಾನ್ ಕಟ್ಸಿದ ಮನೆ, ನನ್ಗೆ ಹೇಗ್ ಬೇಕೋ ಆಗಿರ್ತೀನಿ. ಅದನ್ನ ಕೇಳೋ ರೈಟ್ಸ್ ಯಾವನಿಗೂ ಇಲ್ಲ. ನನ್ ಮನೇಲಿದ್ದು ನನ್ ವಿರುದ್ಧನೇ ಪಿತೂರಿ ಮಾಡ್ತೀರಾ. ಇಷ್ಟೆಲ್ಲ ಆದ್ಮೇಲೆ ನನ್ ಮನೇಲಿ ಇರ್ಬಾರ್ದು. ತೊಲಗಿ, ಗೆಟ್ ಲಾಸ್ಟ್. ನಿಮ್ಗೊಂದು ದೊಡ್ಡ ನಮಸ್ಕಾರ. ನಡೀರಿ ಆಚೆಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.